ನಲ್ಲಿ ದೊಡ್ಡ ದರೋಡೆ ಪ್ರಕರಣವೇ ನಡೆದಿದೆ. ಹಾಡ ಹಗಲೇ ಚಿನ್ನದ ಅಂಗಡಿಗೆ ನುಗ್ಗಿದಂತಹ ಕದಿಮರು ಬರೋಬ್ಬರಿ 7 ಕೆಜಿ ಚಿನ್ನ ವಜ್ರಾಭರಣಗಳನ್ನ ದೋಚಿ ಫರಾರಿಯಾಗಿದ್ದಾರೆ. ಇದರ ಅಂದಾಜು ಮೌಲ್ಯ 10 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಹಾಡ ಹಗಲೇ ಮೈಸೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಂತಹ ಅತಿ ದೊಡ್ಡ ದರೋಡೆ ಪ್ರಕರಣ ಇದು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮೈಸೂರು ಜಿಲ್ಲೆ ಹುಣಸೂರು ನಗರದ ಸ್ಕೈ ಗೋಲ್ಡನ್ ಡೈಮಂಡ್ ಜ್ಯುವೆಲರಿ ಶಾಪ್ನಲ್ಲಿ ನೆನ್ನೆ ಮಧ್ಯಾಹ್ನ 2:32 ಗಂಟೆ ಸುಮಾರಿಗೆ ಎರಡು ದ್ವಿಚಕ್ರ ವಾಹನದಲ್ಲಿ ಬಂದಂತಹ 5 ದರೋಡೆಕೋರರು ಈಗಾಗಲೇ ಅಪಾರ ಪ್ರಮಾಣದ ಚಿನ್ನವನ್ನು ಕದ್ದು ಪರಾರಿಯಾಗಿದ್ದಾರೆ. ನಾನೀಗ ಸದ್ಯ ಸ್ಥಳದಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ನೆನ್ನೆ ಸ್ಥಳಕ್ಕೆ ಐಜಿಪಿ ಬೋರ್ಲಿಂಗ ಇರಬಹುದು, ಎಸ್ಪಿ ವಿಷ್ಣುವರ್ಧನ್ ಎಲ್ಲರೂ ಕೂಡ ಭೇಟಿಯನ್ನು ಕೊಟ್ಟು ಈಗಾಗಲೇ ಪರಿಶೀಲನೆ ನಡೆಸಿದ್ದಾರೆ. ನೋಡ್ತಾ ಇರಬಹುದು ಸ್ಕೈ ಗೋಲ್ಡನ್ ಡೈಮಂಡ್ಸ್ ಇದು ರಾಜ್ಯಾದ್ಯಂತ ಸುಮಾರು 10ಕ್ಕೂ ಹೆಚ್ಚು ಮಳಿಗೆಗಳನ್ನ ಹೊಂದಿದೆ. ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ ಡಾಲಿ ಧನಂಜಯ ಅವರು ಈ ಒಂದು ಶಾಪ್ ಅನ್ನ ಉದ್ಘಾಟನೆ ಮಾಡಿದ್ದು. ಸೊ ಹೀಗಾಗಿ ಬಹಳ ಪ್ರಮುಖವಾಗಿ ನಿನ್ನೆ ನಡೆದಂತಹ ಘಟನೆ ಏನಿದೆ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಬೆಚ್ಚಿ ಬೀಳಿಸಿರುವಂತದ್ದು. ಆರಂಭದಲ್ಲಿ ಬಂದಂತಹ ಇಬ್ಬರು ಏನಿದ್ದಾರೆ, ಮೊದಲಿಗೆ ಗ್ರಾಹಕರ ಸೋಗಿನಲ್ಲಿ ಬಂದಂತಹ ಇಬ್ಬರು ದರೋಡೆಕೋರರು ಮೊದಲಿಗೆ ಅಂಗಡಿಗೆ ಹೆಲ್ಮೆಟ್ ಅನ್ನ ಅಂಗಡಿಯ ಏನೊಂದು ಗಾಜಿನ ಟೇಬಲ್ ಇದೆ ಅಲ್ಲಿ ಇಡ್ತಾರೆ. ತದನಂತರದಲ್ಲಿ 3 ಒಳಗೆ ಭಾಗಕ್ಕೆ ಎಂಟ್ರಿ ಆಗ್ತಾರೆ. ಅದಾದ ಬಳಿಕ ಏಕಾಏಕಿ ಅವರು ತಂದಿದಂತಹ ಗನ್ಗಳನ್ನ ಹಿಡಿದು ಎಲ್ಲರಿಗೂ ಎದುರಿಸುವಂತಹ ಕೆಲಸವನ್ನ ಮಾಡ್ತಾರೆ. ಬೈಟೋ ಅಂತ ಹಿಂದಿಯಲ್ಲಿ ಮಾತನಾಡ್ತಾ ಇದ್ದಂತಹ 5 ಕೂಡ ಸಿಕ್ಕ ವಸ್ತುಗಳನ್ನ ಈಗಾಗಲೇ ದೊಡ್ಡ ನಕ್ಲೇಸ್ ಇರಬಹುದು, ಡೈಮಂಡ್ಗಳಿರ್ಬೋದು, ಪೆಂಡೆಂಟ್ಗಳಿರ್ಬೋದು, ಅಪಾರ ಪ್ರಮಾಣದ ಚಿನ್ನವನ್ನ ಕದ್ದು ಈಗಾಗಲೇ ಇದೇ ಒಂದು ರಸ್ತೆಯಲ್ಲಿ ಪರಾರಿಯಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳೆಲ್ಲರೂ ಕೂಡ ಕಳ್ಳ ಅಂತ ಹಿಡೀರಿ ಅಂತ ಹೇಳಿದ ಸಂದರ್ಭದಲ್ಲೂ ಕೂಡ ರಸ್ತೆಯಲ್ಲಿ ನಿಂತು ಅವರು ಫೈರ್ ಅನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ನಿನ್ನೆ ರಾತ್ರಿ ಎಷ್ಟು ಪ್ರಮಾಣದಲ್ಲಿ ಚಿನ್ನ ಹೋಗಿದೆ ಇದರ ಬಗ್ಗೆ ಒಂದಷ್ಟು ಪರಿಶೀಲನೆ ಕೂಡ ನಡೆಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚಿನ್ನ ಕಳ್ಳತನ ಆಗಿದೆ, ದರೋಡೆ ಆಗಿದೆ ಬಗ್ಗೆ ಮಾಹಿತಿಗಳು ಸಿಕ್ಕಿರುವಂತದ್ದು. ಜೊತೆಗೆ ಕಳ್ಳರು ಈಗಾಗಲೇ 2 ಬೈಕ್ನಲ್ಲಿ ಹೋದಂತಹ ದೃಶ್ಯ ಏನಿದೆ ಅದು ಕೂಡ ಈಗಾಗಲೇ ರಸ್ತೆಗಳಿರುವಂತಹ ಸಿಸಿಟಿವಿಗಳನ್ನು ಕೂಡ ರೆಕಾರ್ಡ್ ಆಗಿದೆ. ಈಗಾಗಲೇ ಸ್ಥಳಕ್ಕೆ ಹುಣಸೂರು ಟೌನ್ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಒಂದಷ್ಟು ಪರಿಶೀಲನೆ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಮೊದಲಿಗೆ ಮ್ಯಾನೇಜರ್ ಒಂದು ಕ್ಷಣ ಬರೋದು ಲೇಟ್ ಆಗಿದ್ರು ಕೂಡ ಇಡೀ ಅಂಗಡಿಯನ್ನ ಖಾಲಿ ಮಾಡುವುದಕ್ಕೆ ಪ್ಲಾನ್ ಮಾಡಿದ್ರ ಅನ್ನುವಂತಹ ಅನುಮಾನಗಳು ಕೂಡ ಹುಟ್ಟಾಕೊಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಸಿಬ್ಬಂದಿ ಕೊಟ್ಟಂತಹ ಮಾಹಿತಿಗಳ ಪ್ರಕಾರವಾಗಿಯೇ ಕೇಂದ್ರ ಕಚೇರಿಯಿಂದ ಕಳ್ಳತನ ಆಗ್ತಿದೆ ಎನ್ನುವಂತಹ ಮಾಹಿತಿಗೆ ಬರುತ್ತೆ. ಸೊ ಹೀಗಾಗಿ ಮ್ಯಾನೇಜರ್ ಅಸ್ಗರ್ ಅವರು ಬಂದು ಈ ಒಂದು ಡೋರ್ ಏನಿದೆ ಆ ಡೋರ್ ಅನ್ನ ಲಾಕ್ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಗನ್ ಅನ್ನ ತೋರಿಸಿ ಒಂದು ಕ್ಷಣ ದರೋಡೆಕೋರರು ಮತ್ತು ಮ್ಯಾನೇಜರ್ ನಡುವೆ ಒಂದಷ್ಟು ಜಗಳಗಳಾಗುತ್ತೆ. ಸೊ ಹೀಗಾಗಿ ಯಾವಾಗ ಗನ್ ಅನ್ನ ತೋರಿಸ್ತಾರೆ ಸೊ ಒಳಗಡೆ ಕೂಡ ಗ್ರಾಹಕರು ಇರ್ತಾರೆ. ಸೊ ಹೀಗಾಗಿ ಅತಾಚುರಿ ಆಗಬಾರದು ಅಂತ ಹೇಳಿ ಅವರು ಕೂಡ ಇಲ್ಲಿಂದ ಓಡೋಗ್ತಾರೆ. ಅವರ ಮೇಲೆ ಹಲ್ಲೆ ಕೂಡ ಆಗಿರುವಂತದ್ದು. ಸೊ ಹೀಗಾಗಿ 5 ತಂಡವನ್ನು ಮಾಡಿರುವಂತಹ ಜಿಲ್ಲಾ ಪೊಲೀಸರು ದರೋಡೆಕೋರರೆಲ್ಲ ಸೆರೆ ಹಿಡಿಯೋದಕ್ಕೆ ಈಗಾಗಲೇ ನಾಕಾಬಂದಿಯನ್ನ ಹಾಕಲಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ನಲ್ಲಿ ದೊಡ್ಡ ದರೋಡೆ ಪ್ರಕರಣವೇ ನಡೆದಿದೆ. ಹಾಡ ಹಗಲೇ ಚಿನ್ನದ ಅಂಗಡಿಗೆ ನುಗ್ಗಿದಂತಹ ಕದಿಮರು ಬರೋಬ್ಬರಿ 7 ಕೆಜಿ ಚಿನ್ನ ವಜ್ರಾಭರಣಗಳನ್ನ ದೋಚಿ ಫರಾರಿಯಾಗಿದ್ದಾರೆ. ಇದರ ಅಂದಾಜು ಮೌಲ್ಯ 10 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಹಾಡ ಹಗಲೇ ಮೈಸೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಂತಹ ಅತಿ ದೊಡ್ಡ ದರೋಡೆ ಪ್ರಕರಣ ಇದು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮೈಸೂರು ಜಿಲ್ಲೆ ಹುಣಸೂರು ನಗರದ ಸ್ಕೈ ಗೋಲ್ಡನ್ ಡೈಮಂಡ್ ಜ್ಯುವೆಲರಿ ಶಾಪ್ನಲ್ಲಿ ನೆನ್ನೆ ಮಧ್ಯಾಹ್ನ 2:32 ಗಂಟೆ ಸುಮಾರಿಗೆ ಎರಡು ದ್ವಿಚಕ್ರ ವಾಹನದಲ್ಲಿ ಬಂದಂತಹ 5 ದರೋಡೆಕೋರರು ಈಗಾಗಲೇ ಅಪಾರ ಪ್ರಮಾಣದ ಚಿನ್ನವನ್ನು ಕದ್ದು ಪರಾರಿಯಾಗಿದ್ದಾರೆ. ನಾನೀಗ ಸದ್ಯ ಸ್ಥಳದಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ನೆನ್ನೆ ಸ್ಥಳಕ್ಕೆ ಐಜಿಪಿ ಬೋರ್ಲಿಂಗ ಇರಬಹುದು, ಎಸ್ಪಿ ವಿಷ್ಣುವರ್ಧನ್ ಎಲ್ಲರೂ ಕೂಡ ಭೇಟಿಯನ್ನು ಕೊಟ್ಟು ಈಗಾಗಲೇ ಪರಿಶೀಲನೆ ನಡೆಸಿದ್ದಾರೆ. ನೋಡ್ತಾ ಇರಬಹುದು ಸ್ಕೈ ಗೋಲ್ಡನ್ ಡೈಮಂಡ್ಸ್ ಇದು ರಾಜ್ಯಾದ್ಯಂತ ಸುಮಾರು 10ಕ್ಕೂ ಹೆಚ್ಚು ಮಳಿಗೆಗಳನ್ನ ಹೊಂದಿದೆ. ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ ಡಾಲಿ ಧನಂಜಯ ಅವರು ಈ ಒಂದು ಶಾಪ್ ಅನ್ನ ಉದ್ಘಾಟನೆ ಮಾಡಿದ್ದು. ಸೊ ಹೀಗಾಗಿ ಬಹಳ ಪ್ರಮುಖವಾಗಿ ನಿನ್ನೆ ನಡೆದಂತಹ ಘಟನೆ ಏನಿದೆ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಬೆಚ್ಚಿ ಬೀಳಿಸಿರುವಂತದ್ದು. ಆರಂಭದಲ್ಲಿ ಬಂದಂತಹ ಇಬ್ಬರು ಏನಿದ್ದಾರೆ, ಮೊದಲಿಗೆ ಗ್ರಾಹಕರ ಸೋಗಿನಲ್ಲಿ ಬಂದಂತಹ ಇಬ್ಬರು ದರೋಡೆಕೋರರು ಮೊದಲಿಗೆ ಅಂಗಡಿಗೆ ಹೆಲ್ಮೆಟ್ ಅನ್ನ ಅಂಗಡಿಯ ಏನೊಂದು ಗಾಜಿನ ಟೇಬಲ್ ಇದೆ ಅಲ್ಲಿ ಇಡ್ತಾರೆ. ತದನಂತರದಲ್ಲಿ 3 ಒಳಗೆ ಭಾಗಕ್ಕೆ ಎಂಟ್ರಿ ಆಗ್ತಾರೆ. ಅದಾದ ಬಳಿಕ ಏಕಾಏಕಿ ಅವರು ತಂದಿದಂತಹ ಗನ್ಗಳನ್ನ ಹಿಡಿದು ಎಲ್ಲರಿಗೂ ಎದುರಿಸುವಂತಹ ಕೆಲಸವನ್ನ ಮಾಡ್ತಾರೆ.
ಬೈಟೋ ಅಂತ ಹಿಂದಿಯಲ್ಲಿ ಮಾತನಾಡ್ತಾ ಇದ್ದಂತಹ ಐವರು ಕೂಡ ಸಿಕ್ಕ ವಸ್ತುಗಳನ್ನ ಈಗಾಗಲೇ ದೊಡ್ಡದ ನಕ್ಲೆಸ್ ಇರಬಹುದು, ಡೈಮಂಡ್ಗಳಿರ್ಬೋದು, ಪೆಂಡೆಂಟ್ಗಳಿರ್ಬೋದು, ಅಪಾರ ಪ್ರಮಾಣದ ಚಿನ್ನವನ್ನ ಕದ್ದು ಈಗಾಗಲೇ ಇದೇ ಒಂದು ರಸ್ತೆಯಲ್ಲಿ ಪರಾರಿಯಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳೆಲ್ಲರೂ ಕೂಡ ಕಳ್ಳ ಅಂತ ಹಿಡೀರಿ ಅಂತ ಹೇಳಿದ ಸಂದರ್ಭದಲ್ಲೂ ಕೂಡ ರಸ್ತೆಯಲ್ಲಿ ನಿಂತು ಅವರು ಫೈರ್ ಅನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ನಿನ್ನೆ ರಾತ್ರಿ ಎಷ್ಟು ಪ್ರಮಾಣದಲ್ಲಿ ಚಿನ್ನ ಹೋಗಿದೆ ಇದರ ಬಗ್ಗೆ ಒಂದಷ್ಟು ಪರಿಶೀಲನೆ ಕೂಡ ನಡೆಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚಿನ್ನ ಕಳ್ಳತನ ಆಗಿದೆ, ದರೋಡೆ ಆಗಿದೆ ಬಗ್ಗೆ ಮಾಹಿತಿಗಳು ಸಿಕ್ಕಿರುವಂತದ್ದು. ಜೊತೆಗೆ ಕಳ್ಳರು ಈಗಾಗಲೇ 2 ಬೈಕ್ನಲ್ಲಿ ಹೋದಂತಹ ದೃಶ್ಯ ಏನಿದೆ ಅದು ಕೂಡ ಈಗಾಗಲೇ ರಸ್ತೆಗಳಿರುವಂತಹ ಸಿಸಿಟಿವಿಗಳನ್ನು ಕೂಡ ರೆಕಾರ್ಡ್ ಆಗಿದೆ. ಈಗಾಗಲೇ ಸ್ಥಳಕ್ಕೆ ಈಗ ಹುಣಸೂರು ಟೌನ್ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಒಂದಷ್ಟು ಪರಿಶೀಲನೆ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಮೊದಲಿಗೆ ಆ ಮ್ಯಾನೇಜರ್ ಒಂದು ಕ್ಷಣ ಬರೋದು ಲೇಟ್ ಆಗಿದ್ರು ಕೂಡ ಇಡೀ ಅಂಗಡಿಯನ್ನ ಖಾಲಿ ಮಾಡುವುದಕ್ಕೆ ಪ್ಲಾನ್ ಮಾಡಿದ್ರ ಅನ್ನುವಂತಹ ಅನುಮಾನಗಳು ಕೂಡ ಹುಟ್ಟಾಕೊಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಸಿಬ್ಬಂದಿ ಕೊಟ್ಟಂತಹ ಮಾಹಿತಿಗಳ ಪ್ರಕಾರವಾಗಿಯೇ ಕೇಂದ್ರ ಕಚೇರಿಯಿಂದ ಕಳ್ಳತನ ಆಗ್ತಿದೆ ಎನ್ನುವಂತಹ ಮಾಹಿತಿಗೆ ಬರುತ್ತೆ. ಸೊ ಹೀಗಾಗಿ ಮ್ಯಾನೇಜರ್ ಅಸ್ಗರ್ ಅವರು ಬಂದು ಈ ಒಂದು ಡೋರ್ ಏನಿದೆ ಆ ಡೋರ್ ಅನ್ನ ಲಾಕ್ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಗನ್ ಅನ್ನ ತೋರಿಸಿ ಒಂದು ಕ್ಷಣ ದರೋಡೆಕೋರರು ಮತ್ತು ಮ್ಯಾನೇಜರ್ ನಡುವೆ ಒಂದಷ್ಟು ಜಗಳಗಳಾಗುತ್ತೆ. ಸೊ ಹೀಗಾಗಿ ಯಾವಾಗ ಗನ್ ಅನ್ನ ತೋರಿಸ್ತಾರೆ ಸೊ ಒಳಗಡೆ ಕೂಡ ಗ್ರಾಹಕರಿರ್ತಾರೆ. ಸೊ ಹೀಗಾಗಿ ಅತಾಚುರಿ ಆಗಬಾರದು ಅಂತೇಳಿ ಅವರು ಕೂಡ ಇಲ್ಲಿಂದ ಓಡೋಗ್ತಾರೆ. ಅವರ ಮೇಲೆ ಹಲ್ಲೆ ಕೂಡ ಆಗಿರುವಂತದ್ದು. ಸೊ ಹೀಗಾಗಿ 5 ತಂಡವನ್ನು ಮಾಡಿರುವಂತಹ ಜಿಲ್ಲಾ ಪೊಲೀಸರು ದರೋಡೆಕೋರರೆಲ್ಲ ಸೆರೆ ಹಿಡಿಯೋದಕ್ಕೆ ಈಗಾಗಲೇ ನಾಕಾಬಂದಿಯನ್ನ ಹಾಕಲಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಲ್ಲಿ ದೊಡ್ಡ ದರೋಡೆ ಪ್ರಕರಣವೇ ನಡೆದಿದೆ. ಹಾಡ ಹಗಲೇ ಚಿನ್ನದ ಅಂಗಡಿಗೆ ನುಗ್ಗಿದಂತಹ ಕದಿಮರು ಬರೋಬ್ಬರಿ 7 ಕೆಜಿ ಚಿನ್ನ, ವಜ್ರಾಭರಣಗಳನ್ನ ದೋಚಿ ಪರಾರಿಯಾಗಿದ್ದಾರೆ. ಇದರ ಅಂದಾಜು ಮೌಲ್ಯ 10 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಹಾಡ ಹಗಲೇ ಮೈಸೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಂತಹ ಅತಿ ದೊಡ್ಡ ದರೋಡೆ ಪ್ರಕರಣ ಇದು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮೈಸೂರು ಜಿಲ್ಲೆ ಹುಣಸೂರು ನಗರದ ಸ್ಕೈ ಗೋಲ್ಡನ್ ಡೈಮಂಡ್ ಜ್ಯುವೆಲರಿ ಶಾಪ್ನಲ್ಲಿ ನಿನ್ನೆ ಮಧ್ಯಾಹ್ನ 2:32 ಗಂಟೆ ಸುಮಾರಿಗೆ 2 ದ್ವಿಚಕ್ರ ವಾಹನದಲ್ಲಿ ಬಂದಂತಹ 5 ದರೋಡೆಕೋರರು ಈಗಾಗಲೇ ಅಪಾರ ಪ್ರಮಾಣದ ಚಿನ್ನವನ್ನು ಕದ್ದು ಪರಾರಿಯಾಗಿದ್ದಾರೆ. ನಾರಿಗೆ ಸದ್ಯ ಸ್ಥಳದಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ನಿನ್ನೆ ಸ್ಥಳಕ್ಕೆ ಐಜಿಪಿ ಬೋರ್ಲಿಂಗ ಇರಬಹುದು, ಎಸ್ಪಿ ವಿಷ್ಣುವರ್ಧನ್ ಎಲ್ಲರೂ ಕೂಡ ಭೇಟಿಯನ್ನು ಕೊಟ್ಟು ಈಗಾಗಲೇ ಪರಿಶೀಲನೆ ನಡೆಸಿದ್ದಾರೆ. ನೋಡ್ತಾ ಇರಬಹುದು ಸ್ಕೈ ಗೋಲ್ಡನ್ ಡೈಮಂಡ್ಸ್ ಇದು ರಾಜ್ಯಾದ್ಯಂತ ಸುಮಾರು 10ಕ್ಕೂ ಹೆಚ್ಚು ಮಳಿಗೆಗಳನ್ನ ಹೊಂದಿದೆ. ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ ಡಾಲಿ ಧನಂಜಯ ಅವರು ಈ ಒಂದು ಶಾಪ್ ಅನ್ನ ಉದ್ಘಾಟನೆ ಮಾಡಿದ್ದು. ಸೊ ಹೀಗಾಗಿ ಬಹಳ ಪ್ರಮುಖವಾಗಿ ನಿನ್ನೆ ನಡೆದಂತಹ ಘಟನೆ ಏನಿದೆ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಬೆಚ್ಚಿ ಬೀಳಿಸಿರುವಂತದ್ದು. ಆರಂಭದಲ್ಲಿ ಬಂದಂತಹ ಇಬ್ಬರು ಏನಿದ್ದಾರೆ ಮೊದಲಿಗೆ ಗ್ರಾಹಕರ ಸೋಗಿನಲ್ಲಿ ಬಂದಂತಹ 2 ದರೋಡೆಕೋರರು ಮೊದಲಿಗೆ ಅಂಗಡಿಗೆ ಹೆಲ್ಮೆಟ್ ಅನ್ನ ಅಂಗಡಿಯ ಏನೊಂದು ಗಾಜಿನ ಟೇಬಲ್ ಇದೆ ಅಲ್ಲಿ ಇಡ್ತಾರೆ. ತದನಂತರದಲ್ಲಿ 3 ಒಳಗೆ ಭಾಗಕ್ಕೆ ಎಂಟ್ರಿ ಆಗ್ತಾರೆ. ಅದಾದ ಬಳಿಕ ಏಕಾಏಕಿ ಅವರು ತಂದಿದ್ದಂತಹ ಗನ್ಗಳನ್ನ ಹಿಡಿದು ಎಲ್ಲರಿಗೂ ಎದುರಿಸುವಂತಹ ಕೆಲಸವನ್ನ ಮಾಡ್ತಾರೆ. ಬೈಟೋ ಅಂತ ಹಿಂದಿಯಲ್ಲಿ ಮಾತನಾಡ್ತಾ ಇದ್ದಂತಹ 5 ಕೂಡ ಸಿಕ್ಕ ವಸ್ತುಗಳನ್ನ ಈಗಾಗಲೇ ದೊಡ್ಡದ ನಕ್ಲೆಸ್ ಇರಬಹುದು, ಡೈಮಂಡ್ಗಳಿರ್ಬೋದು, ಪೆಂಡೆಂಟ್ಗಳಿರ್ಬೋದು, ಅಪಾರ ಪ್ರಮಾಣದ ಚಿನ್ನವನ್ನ ಕದ್ದು ಈಗಾಗಲೇ ಇದೇ ಒಂದು ರಸ್ತೆಯಲ್ಲಿ ಪರಾರಿಯಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳೆಲ್ಲರೂ ಕೂಡ ಕಳ್ಳ ಅಂತ ಹಿಡೀರಿ ಅಂತ ಹೇಳಿದ ಸಂದರ್ಭದಲ್ಲೂ ಕೂಡ ರಸ್ತೆಯಲ್ಲಿ ನಿಂತು ಅವರು ಫೈರ್ ಅನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ನಿನ್ನೆ ರಾತ್ರಿ ಎಷ್ಟು ಪ್ರಮಾಣದಲ್ಲಿ ಚಿನ್ನ ಹೋಗಿದೆ ಇದರ ಬಗ್ಗೆ ಒಂದಷ್ಟು ಪರಿಶೀಲನೆ ಕೂಡ ನಡೆಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚಿನ್ನ ಕಳ್ಳತನ ಆಗಿದೆ, ದರೋಡೆ ಆಗಿದೆ ಬಗ್ಗೆ ಮಾಹಿತಿಗಳು ಸಿಕ್ಕಿರುವಂತದ್ದು. ಜೊತೆಗೆ ಕಳ್ಳರು ಈಗಾಗಲೇ 2 ಬೈಕ್ನಲ್ಲಿ ಹೋದಂತಹ ದೃಶ್ಯ ಏನಿದೆ ಅದು ಕೂಡ ಈಗಾಗಲೇ ರಸ್ತೆಗಳಿರುವಂತಹ ಸಿಸಿಟಿವಿಗಳನ್ನು ಕೂಡ ರೆಕಾರ್ಡ್ ಆಗಿದೆ. ಈಗಾಗಲೇ ಸ್ಥಳಕ್ಕೆ ಈಗ ಹುಣಸೂರು ಟೌನ್ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಒಂದಷ್ಟು ಪರಿಶೀಲನೆ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಮೊದಲಿಗೆ ಆ ಮ್ಯಾನೇಜರ್ ಒಂದು ಕ್ಷಣ ಬರೋದು ಲೇಟ್ ಆಗಿದ್ರು ಕೂಡ ಇಡೀ ಅಂಗಡಿಯನ್ನ ಖಾಲಿ ಮಾಡುವುದಕ್ಕೆ ಪ್ಲಾನ್ ಮಾಡಿದ್ರ ಅನ್ನುವಂತಹ ಅನುಮಾನಗಳು ಕೂಡ ಹುಟ್ಟಾಕೊಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಸಿಬ್ಬಂದಿ ಕೊಟ್ಟಂತಹ ಮಾಹಿತಿಗಳ ಪ್ರಕಾರವಾಗಿಯೇ ಕೇಂದ್ರ ಕಚೇರಿಯಿಂದ ಕಳ್ಳತನ ಆಗ್ತಿದೆ ಎನ್ನುವಂತಹ ಮಾಹಿತಿಗೆ ಬರುತ್ತೆ. ಸೊ ಹೀಗಾಗಿ ಮ್ಯಾನೇಜರ್ ಅಸ್ಗರ್ ಅವರು ಬಂದು ಈ ಒಂದು ಡೋರ್ ಏನಿದೆ ಆ ಡೋರ್ ಅನ್ನ ಲಾಕ್ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಗನ್ ಅನ್ನ ತೋರಿಸಿ ಒಂದು ಕ್ಷಣ ದರೋಡೆಕೋರರು ಮತ್ತು ಮ್ಯಾನೇಜರ್ ನಡುವೆ ಒಂದಷ್ಟು ಜಗಳಗಳಾಗುತ್ತೆ. ಸೊ ಹೀಗಾಗಿ ಯಾವಾಗ ಗನ್ ಅನ್ನ ತೋರಿಸ್ತಾರೆ ಸೊ ಒಳಗಡೆ ಕೂಡ ಗ್ರಾಹಕರಿರ್ತಾರೆ. ಸೊ ಹೀಗಾಗಿ ಅತಾಚುರಿ ಆಗಬಾರದು ಅಂತೇಳಿ ಅವರು ಕೂಡ ಇಲ್ಲಿಂದ ಓಡೋಗ್ತಾರೆ. ಅವರ ಮೇಲೆ ಹಲ್ಲೆ ಕೂಡ ಆಗಿರುವಂತದ್ದು. ಸೊ ಹೀಗಾಗಿ 5 ತಂಡವನ್ನು ಮಾಡಿರುವಂತಹ ಜಿಲ್ಲಾ ಪೊಲೀಸರು ದರೋಡೆಕೋರರೆಲ್ಲ ಸೆರೆ ಹಿಡಿಯೋದಕ್ಕೆ ಈಗಾಗಲೇ ನಾಕಾಬಂದಿಯನ್ನ ಹಾಕಲಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ, ರಿಪಬ್ಲಿಕ್ ಕನ್ನಡ, ಮೈಸೂರು.